ಹಾಯ್ ಎಲ್ಲರಿಗೂ ನಮಸ್ಕಾರ. ಕಡಲೆ ಚಿಗುರು ಗೊತ್ತಾ ನಿಮಗೆ? ಕಡಲೆ ಚಿಗುರು ನಾವು ಕಡಲೆ ಹಾಕ್ತೀವಿ ಉತ್ತರ ಕರ್ನಾಟಕ ಒಳಗೆ ಜಾಸ್ತಿನೇ. ಕಡಲೆ ಅಂದ್ರೆ ಶೇಂಗಾ ಅಂತಲ್ಲ ಅಂತ ತಿಳ್ಕೊಬೇಡ್ರಿ. ಕಡಲೆ ಅಂತ ಅಂತೀವಿ. ಹುರಿದ ಕಡಲೆ ಅಂತ ಒಂದು ವಿಡಿಯೋ ಮಾಡಿದೆ ನೋಡಿ, ಆ ಥರದ ಕಡಲೆ. ಆ ಥರದ ಕಡಲೆ ಇದು ಹಿಂಗಾರಿ ಪೀಕಕ್ಕೆ ಭಾಳ ಬರ್ತೈತೆ ನೋಡ್ರಿ. ಇದು ಈ ಹಿಂಗಾರಿ ಪೀಕಿನೊಳಗೆ ಕಡಲೆ ಭಾಳ ಬೀಳ್ತೀವಿ. ಇದ್ರಿಗೆ 2 ಎಣ್ಣೆ ಹೊಡೆದ್ಬಿಟ್ರೆ ಇದಕ್ಕೆ ನೀರಿನ ಅಂಶ ಬೇಕಾಗಲ್ಲ. ಚಳಿಗೆ ಇದು ಕಡಲೆ ಬಂದುಬಿಡುತ್ತೆ. ಕಡಲೆ ಕೀಳೋಕ್ಕೆಲ್ಲ ನಸಿಕ್ನೊಳಗೆ ಹೋಗೋದು, ಎಣ್ಣೆ ಹೊಡೆಯೋಕ್ಕೆಲ್ಲ ನಸಿಕ್ನಾಗ ಹೋಗೋದು ಮಾಡ್ತೇವೆ ನೋಡ್ರಿ. ಇದು ಕಡಲೆ ಚಿಗುರು ಒಂದು ಸ್ವಲ್ಪ ಇಷ್ಟು ಎತ್ತರ ಇರುತ್ತೆ ಗಿಡ. ಅದರದ್ದು ಚಿಗುರನ್ನು ಮೇಲೆ ಚಿಗುರು ಕಿತ್ಕೊಂಡ್ಬಂದು ಪಲ್ಯ ಮಾಡ್ತೀವಿ ನಾವು. ಇದನ್ನು ಸ್ವಲ್ಪ ಚಿಗುರು ಚೂಟ್ಕೊಂಡ್ಬಂದ್ರೇ ಅದು ಗಿಡ ಜಾಸ್ತಿ ಚೆನ್ನಾಗಿ ಬೆಳಿತೈತಿ. ಮತ್ತು ಕಡಲೆಗಳನ್ನು ತುಂಬ ಬಿಡ್ತೈತಿ. ಅದಕ್ಕೆ ಚಿಗುರನ್ನು ಚೂಡ್ತೀವಿ. ಇದನ್ನು ತುಂಬ ಪ್ರೋಟೀನ್ ಇರುತ್ತೆ. ಇದ್ರಾಗ ಹುಳಿ ಅಂಶನೂ ಜಾಸ್ತಿ ಇರುತ್ತೆ. ನಾವು ತೊಳ್ಕೊಂಡ್ಬಿಟ್ಟು ಬಂದಿದ್ದೀನಿ. ಎಣ್ಣೆ ಹೊಡೆದಿರ್ತೀವಿ, ವಾರಕ್ಕೆ 2 ಸಲ ಎಣ್ಣೆ ಹೊಡೆದಿರ್ತಾರೆ ಹೊಲಕ್ಕೆ. ಹೀಗಾಗಿ ನಾವು ಹೊಲಕ್ಕೆ ಹೋದಾಗ ಕಡಲೆ ಚಿಗುರನ್ನು ತೊಗೊಂಬಂದಿದ್ದೀವಿ ನೋಡಿ. ಕಡಲೆ ಚಿಗುರು ಇದು ನೋಡಿ, ಈ ರೀತಿ ಇದೆ. ಇದ್ರದ್ದು ಪಲ್ಯ ಮಾಡ್ಕೊಂಡು ತಿಂತೀವಿ. ಯಾವ ರೀತಿ ಪಲ್ಯ ಮಾಡ್ಕೊಂಡು ತಿಂತೀವಿ ಅಂತ, ಕಿರಿಕ್ಸಾಲಿ ಅದೆಲ್ಲ ಸೊಪ್ಪು ತರ್ತೀವಲ್ಲ ನಾವು, ಆ ಥರನೇ ಇದು ಒಂಥರ ಸೊಪ್ಪು. ಇದು ತುಂಬ ರೇರ್, ಎಲ್ಲಿ ಸಿಗೋದೇ ಇಲ್ಲ. ಇದು ನಾವು ಹೊಲದಲ್ಲಿ ಬೆಳೆದವರು ಅಷ್ಟೇ ತೊಗೊಂಬಂದು ತಿಂತಾರೆ. ಇದು ಹೊರಗಡೆ ಎಲ್ಲ ಮಾರಾಟಕ್ಕೆಲ್ಲ ಇರಲ್ಲ. ಇದು ಹೊಲದ ಮಾರೋಕ್ಕೆಲ್ಲ ಇಡೋಕ್ಕೆ ಹೋಗಂಗಿಲ್ಲ. ಕಡಲೆ ಚಿಗುರು ಎಷ್ಟೇ ಹುಡುಕಾಡಿದ್ರು ನಿಮ್ಮ ಕಡಲೆ ಚಿಗುರು ಸಿಗೋದೇ ಇಲ್ಲ. ಕಡಲೆ ಚಿಗುರು ಮೊಗ್ಗು ಇರುತ್ತಲ್ಲ, ಅದ್ರ ಚಿಗುರು ಪಲ್ಯ ಮಾಡ್ಕೊಂಡು ತಿನ್ನಿರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಇದು. ಈ ಥರದ ಪಲ್ಯ ಮಾಡ್ಕೊಂಡು ತಿಂದ್ರೆ ನಾವು ಎಷ್ಟು ಗಟ್ಟಿ ಇರ್ತೀವಿ ಅಂದ್ರೆ ಅಷ್ಟು ಪ್ರೋಟೀನ್ ಇರುತ್ತೆ ನಮಗೆ. ಆ ಥರದ್ದು ಗ್ರೀನ್ ಕಲರ್ ನೋಡಿ ಯಾವ ರೀತಿ ಇದೆ ಕಡಲೆ ಚಿಗುರು. ಕಡಲೆ ಬಂದಮೇಲೆ ಹುರಿದ ಕಡಲೆ ಯಾವ ಥರ ಮಾಡ್ಕೊಂಡು ತಿಂತೀವಿ ನಾವು ಅಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಇವಾಗ ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ರಿ. ಈಗ ಇದನ್ನ ತೊಳೆದಿಟ್ಕೊಂಡ್ಬಿಟ್ಟಿನಿ. ಸೊಪ್ಪು ತೊಳೆದಿಟ್ಕೊಂಡು ಸ್ವಲ್ಪ ಒಲೆ ಹಚ್ಕೊಂಡಿನಿ ನೋಡ್ರಿ. ಈಗ ಮಸ್ತ್ ಒಲೆ ಹತ್ತೈತಿ. ಒಲೆ ಮ್ಯಾಗ ನಾವು ಬಾಳಿಗೆ ಇಟ್ಕೊಂಡ್ಬಿಡೋಣ. ಏನು ಕರ್ರಾಗೈತಲ್ಲ ಅಂತೀರಿ, ನಾವು ಒಲೆ ಮ್ಯಾಗ ಇಟ್ಕೊಂಡಿದ್ದಕ್ಕೆ ಕರ್ರಾಗುತ್ತೆ. ಎಷ್ಟು ತಿಕ್ಕಿದ್ರು ಅಷ್ಟು ನಾವು ಹಿಂಗೆ ನೋಡ್ರಿ. ಉತ್ತರ ಕರ್ನಾಟಕದವರು ನಾವೇ. ತುಂಬಾ ಇದು ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಹಾಕೋತೀನಿ ನೋಡಿ. ಕಡಾಯಿ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆಯಾಗ ತಾಳಿಸ್ಬೇಕು. ಇದಕ್ಕೆ ನೀರು ಮುಟ್ಸೋ ಹಾಗಿಲ್ಲ. ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಕೋತೀನಿ ನಾನು. ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಮತ್ತು ಈ ಕಡೆ ಎಲ್ಲ ಉತ್ತರ ಕರ್ನಾಟಕದ ಹೋದಾಗ ಕಡಲೆ ಚಿಗುರು ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಕಿತ್ಕೊಂಡ್ಬಂದು ಈ ಕಡೆ ಸೈಡೆಲ್ಲ ಉತ್ತರ ಕರ್ನಾಟಕದೊಳಗೆ ಬಂದ್ರಪ್ಪ ಅಂದ್ರೆ ಕಡಲೆ ಚಿಗುರನ್ನ ಕಿತ್ಕೊಂಡು ಈ ಥರದ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಬಂದ್ರೆ ಅಂದ್ರೆ ಈ ಕಡೆ ಬಂದ್ರೆ ನಾವು ಕೊಡ್ತೀವಿ ಅಂತ ಬರ್ರಿ. ಯಾರು ಬೇಡ ಅಂತಾರೆ. ನಾವು ಉತ್ತರ ಕರ್ನಾಟಕದವ್ರು ಎಲ್ಲರೂ ಕೊಡೋಕೆ ರೆಡಿನೇ ಇರ್ತೀವಿ. ಈಗ ಒಂದು ಕೆರ್ಶಿ ರೊಟ್ಟಿ ಮಾಡಿದ್ದು ನೋಡ್ರಿ. ರೊಟ್ಟಿ ಮಾಡಿ ಇದನ್ನು ಪಲ್ಯ ತಾಳಿಸ್ಕೊಂಡು ತಿಂದ್ರೆ ಆತಂತಂದು ರೆಡಿ ಮಾಡ್ಕೊಳಕತ್ತಿದ್ದೆ. ನಿನ್ನೆ ಹೊಲಕ್ಕೆ ಹೋದಾಗ ಕಿತ್ಕೊಂಡ್ಬಂದಿದ್ದು ಸೊಪ್ಪು ಇದು ನೋಡಿ. ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಸ್ವಲ್ಪ. ಮಸ್ತ್ ಒಲೆ ಬೇರೆ ಹತ್ತೈತಿ ನೋಡಿ. ಚಿಟಪಟ ಅಂತ ಸಿಡ್ಯಾಕತ್ತೈತಿ. ಇದಕ್ಕೆ ನಾನು ಕರಿಬೇವು, ಒಂದು 4-5 ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಒಂದೇ 2 ಪುಟ್ಟ ಟೊಮೆಟೊ ನನ್ನ ಹೊಲದಲ್ಲಿ ಪುಟ್ಟ ಟೊಮೆಟೊ ಬೆಳೆದಿರ್ತಾವೆ. 1-2 ಸಾಕು ಅಂತ ಹಾಕ್ತಾಯಿದ್ದೀನಿ ನೋಡಿ. ಚಿಟಪಟ ಅಂತ ಸಿಡಿತಾ ಇದೆ. ನಾನು ಒಂದೊಂದೇ ಹಾಕಲ್ಲ, ಇಷ್ಟು ಕೂಡ ಹಾಕಿಬಿಡ್ತೀನಿ. ಇವಾಗ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ, ಟೊಮೆಟೊ, ಹಸಿಕಾಯಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಎಣ್ಣೆಲಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾವೆ. ಇದಕ್ಕೆ ನಾನು ಏನೂ ಹಾಕೊಳ್ಳಲ್ಲ, ಕಡಲೆ ಚಿಗುರು ಹಾಕೋತೀನಿ ನೋಡಿ. ಎಷ್ಟೊಂದು ಕಡಲೆ ಚಿಗುರು ಐತಿ. ಇದು ಯಾವ ರೀತಿ ಬರೀ ಇಬ್ಬರಿಗೆ ಆಗೋಷ್ಟೇ ಆಗುತ್ತೆ ಪಲ್ಯ. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲಾದರೂ ಸಿಕ್ಕರೆ ಬಿಡಲಾರ್ದಾಗೆ ತಿಂದುಬಿಡಿ ನೋಡಿ. ಕಡಲೆ ಚಿಗುರು ಯಾವ ರೀತಿ ಅಂತ ಚಿಗುರಿದೆ. ಬನ್ನಿ ಇವಾಗ ಇದಕ್ಕೆ ಹಾಕೊಂಬಿಡೋಣ. ಸ್ವಲ್ಪನೂ ಎಣ್ಣೆ ಹಾಕ್ಬಾರ್ದು. ಗ್ಯಾಸ್ ಬೇರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತೀವಿ. ಸ್ವಲ್ಪ ಉರಿನ ತೆಗಿತೀನಿ ನಾನು ಇವಾಗ. ಕಡಿಮೆ ಉರಿಲಿ ಕಾಸೋಣ ಅಂತ ಇದನ್ನ ನೋಡಿ.
ಸ್ವಲ್ಪನೂ ನೀರು ಹಾಕಬಾರ್ದು. ಇದಕ್ಕೆ ನೀರು ಹಾಕಿದರೆ ಟೇಸ್ಟ್ಗೂ ಹೋಗೇ ಬಿಡತ್ತೆ. ಸ್ವಲ್ಪ ಕೂಡ ನೀರು ಹಾಕಬೇಡಿ, ತಾನೇ ನೀರು ಬಿಡುತ್ತೆ. ನೀರಿನ ಅಂಶ ತುಂಬ ಇರುತ್ತಲ್ಲ. ಬರೀ ಚಳಿಗಾಲಕ್ಕೆ ಇದು ತುಂಬಾ ಕಡಲೆ ಬಿತ್ತೋದು ನಾವು ಹಿಂಗಾರಿ ಪೀಕು. ಮಳೆ ಇಲ್ಲ ಅಂದರೂ ಕೂಡ ಈ ಚಳಿಗೆ ಈ ಕಡಲೆ ಬಂದುಬಿಡತ್ತೆ ನಮ್ಮದು. ಎರಿ ದೊರಿ ಅಂತ ಕರೀತಾರೆ ನಮಗೆ. ಉತ್ತರ ಕರ್ನಾಟಕದವ್ರಿಗೆ ಎರೆಮಣ್ಣಿನಿಂದಲೇ ತುಂಬಾ ಉತ್ಪತ್ತಿ ತೆಗಿತೀವಿ ನಾವು ಉತ್ಪನ್ನನ. ನೋಡಿ ಇವಾಗ ಲೋ ಫ್ಲೇಮ್ ಇಡ್ತಿದ್ದೀನಿ. ಇವಾಗ ಉರಿ ಹಚ್ಕೋತೀನಿ ಮತ್ತೆ. ನೋಡಿ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಇದಕ್ಕೆ ಬೇಕಾದರೆ ನೀವು ನಾನು ಕರಿದ ಹಿಟ್ಟಿನ ಪಲ್ಯ ಮಾಡಿನಲ್ಲ ಆ ಥರದ್ದು ಸೇರಿಸ್ಕೊಂಡು ಒಂದು ಚಿಟಿಗೆ ಅರಿಶಿನ, ನೋಡಿ ಉರಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಬರೀ ಇಬ್ಬರಿಗಾಗೋಷ್ಟಕ್ಕೆ ಆಗತ್ತೆ ಇದು. ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಬರ್ತೀನಿ. ಸ್ವಲ್ಪ ಕೂಡ ನೀರು ಹಾಕಬೇಡಿ. ನೋಡಿ ನೀರಿನ ಅಂಶ ಸ್ವಲ್ಪ ಸ್ವಲ್ಪ ಕೂಡ ಬಿಡ್ತಾ ಇದೆ. ನೋಡಿ ಫ್ರೆಂಡ್ಸ್, 5 ನಿಮಿಷ ಹುರ್ಕೊಂಡಿದ್ದೀನಿ. ಯಾವ ರೀತಿ ಆಗಿದೆ ನೋಡಿ ಕಡಲೆ ಚಿಗುರಿನ ಪಲ್ಯ. ಸ್ವಲ್ಪನೇ ನೀರು ಕೂಡ ಹಾಕಿಲ್ಲ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ. ನೀವು ಮಾಡ್ಕೊಂಡು ತಿನ್ನಿ. ಆಯಿತು, ಇದು ಪಲ್ಯ ರೆಡಿಯಾಗಿದೆ. ಇಷ್ಟೇ. ಇದಕ್ಕೆ ಒಣ ಖಾರ ಮಾಡ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದ ಒಣ ಖಾರ ಮಾಡ್ಕೊಂಡು ತಿನ್ನೋದು ಭಾಳ ಹೆಚ್ಚು. ಅದಕ್ಕೆ ಒಣ ಖಾರ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗೆ ಇಳ್ಕೊಂಡ್ಬಿಡೋಣ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಪಲ್ಯ. ನಾನು ಎಷ್ಟೊಂದು ಸೊಪ್ಪು ಹಾಕಿದ್ದೆ. ಕಡಲೆ ಚಿಗುರು ಈಗ ಸ್ವಲ್ಪನೇ ಕಾಣ್ತಾ ಇದೆ. ಬರೀ ಇಬ್ಬರಿಗೆ ಆಗೋಷ್ಟು ಕಡಲೆ ಚಿಗುರಿನ ಪಲ್ಯ ನೋಡಿ ರೆಡಿ ಟು ಈಟ್.